ನಮಸ್ಕಾರ. ನಾನು ಪರಿಮಳ ಜಗ್ಗೇಶ್, ದ ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್. ಈ ಜೀವನದಲ್ಲಿ ಈ ಮನುಷ್ಯನಿಗೆ ಇರುವಂತ ಒಂದು ಶಕ್ತಿ, ನೀವು ಇವತ್ತು ನಿರ್ಣಯ ಮಾಡಿ ನನ್ನ ಆರೋಗ್ಯವನ್ನು ಹೆಂಗ್ ಬದಲಾವಣೆ ಮಾಡ್ತೀನಿ ನೋಡು ಅಂತ, ಅದು ಖಂಡಿತವಾಗ್ಲೂ ಸಾಧ್ಯ. ಯಾವ ಮನುಷ್ಯ ಯಾವ ಏಜ್ ಅಲ್ಲಿ ಬೇಕಾದ್ರೆ ಇರ್ಬೋದು, ನಿಮ್ಮ ಆರೋಗ್ಯದ ಪರಿಸ್ಥಿತಿನ ಆದಷ್ಟು ರಿವರ್ಸ್ಗೆ, ವೆಲ್ನೆಸ್ ಕಡೆಗೆ ಕರ್ಕೊಂಡು ಹೋಗಷ್ಟು ನಿಮ್ಮಲ್ಲಿದೆ. ಸೊ ಬೇಕಾಗಿರೋದೇನು? ಸಿಂಪಲ್ ಆಗಿ ಒಂದಷ್ಟು ಪಾಯಿಂಟರ್ಸ್ ಹೇಳಿ ಮುಗಿಸ್ಬಿಡೋಣ. ಮೊದಲನೇದಾಗಿ ಡೋಲಿಂದ ಸ್ವಲ್ಪ ದೂರ ಇರಿ. ಮೇಡಮ್, ಡ್ರಂಬಾರ್ಸ ಡೋಲ್, ಅದರಿಂದ ದೂರ ಇರಬೇಕಾ? ಎಸ್, ಆರೋಗ್ಯದ ಕಡೆಗೆ ಯಾವ ಡೋಲ್ ಹೇಳ್ತಾ ಇದ್ದೀನಿ? ಡಿ, ಡಯಾಬಿಟೀಸ್. ಹೆಚ್, ಹೈಪರ್ ಟೆನ್ಷನ್. ಓ, ಒಬಿಸಿಟಿ. ಎಲ್, ನಿಮ್ಮ ಲಿಪಿಡ್ಸ್, ಕೊಲೆಸ್ಟ್ರಾಲ್ಸ್ ತೀರಾ ಹೆಚ್ಚು ಕಮ್ಮಿ ಇದ್ದಾಗ ಈ 4 ಹೆಲ್ತ್ ಕಂಡೀಷನ್ಸ್ ನಿಮಗೆ ನಾನ್ ಕಮ್ಯುನಿಕಬಲ್ ಡಿಸೀಸಸ್, ದೀರ್ಘಕಾಲದ ಕಾಯಿಲೆಗಳಿಗೆ ನಾಂದಿ. ಈ ಡೋಲಿಂದ ದೂರ ಇರಬೇಕು. ಹೇಗ್ ಮೇಡಮ್ ದೂರ ಇರೋದು? ಸಿಂಪಲ್ ರೀ, ಬಾಂಗ್ರಾ ಮಾಡಿದ್ರೆ ದೂರ ಇರ್ಬೋದು. ಬಾಂಗ್ರಾ ಡಾನ್ಸ್ ಏನ್ ಮೇಡಮ್ ಹೇಳ್ತಾ ಇದ್ದೀರಾ? ಎಸ್, ಬಾಂಗ್ರಾ ಮಾಡೋಣ ಈ ಡೋಲಿಂದ ದೂರ ಇರಕ್ಕೆ. ಫಸ್ಟ್ ವರ್ಡ್ ಬಿ ಆಕ್ಟಿವ್. ತುಂಬಾ ಸರಿ ನಾವು ಅನ್ಕೊಂಡ್ಬಿಡ್ತೀವಿ, ಜಿಮ್ಗೆ ಹೋದ್ವಿ, 1 ಅವರ್ ಯೋಗ ಮಾಡಿದೆ, ಅಥವಾ ಒಂದು 40-45 ನಿಮಿಷ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ಮಾತಾಡ್ಕೊಂಡು ಹಂಗೆ ಪಾರ್ಕಲ್ಲಿ 4 ರೌಂಡ್ ಮಾಡ್ಬಿಟ್ಟು ಪಕ್ಕದಲ್ಲಿ ಕೂತ್ಕೊಂಡು ಕಾಫಿ ಕುಡಿದು ಟೀ ಕುಡಿದು ಬಂದೆ, ಅಪ್ಪ ನನ್ನ ಎಕ್ಸಸೈಸ್ ಆಗೋಯ್ತಂತ. ಇಲ್ಲಪ್ಪ, ಒಂದು ಮನುಷ್ಯ ಎಕ್ಸಸೈಸ್ ಅಂದಾಗ ಕನಿಷ್ಠ 150 ನಿಮಿಷ ಒಂದು ಇಡೀ ವಾರಕ್ಕೆ ನೀವು ಬ್ರೇಕ್ ಡೌನ್ ಮಾಡ್ಕೊಂಡ್ರೆ 30 ನಿಮಿಷ ಅಟ್ಲೀಸ್ಟ್ ತಾವು ವರ್ಕೌಟ್ ಮಾಡಲೇಬೇಕು. ನೆಕ್ಸ್ಟ್ ಹೆಚ್ ಅಲ್ಲಿ ಹೈಡ್ರೇಷನ್, ನೀರು ಕುಡಿಯೋದು ಮರಿಬೇಡಿ. ನಮ್ಮ ಯಾವುದೇ ಒಂದು ಆರೋಗ್ಯದಕ್ಕೆ ನಮ್ಮ ಬೆಸ್ಟ್ ಫ್ರೆಂಡ್ ಯಾವುದು ಅಂದ್ರೆ ವಾಟರ್. ತೀರಾ ಕಾಸು ಖರ್ಚು ಮಾಡೋದು ಬೇಕಿಲ್ಲ. ಮತ್ತೆ ಪ್ಲೇನ್ ವಾಟರ್ ಕುಡಿಯಕ್ ಬೋರಾ? ಮನೇಲಿ ಏನ್ ಸಿಗತ್ತೆ? ಅಡಿಗೆ ಮನೆಗೆ ಹೋಗ್ತೀರಾ, ಫ್ರಿಜ್ ಬಾಗಿಲು ಓಪನ್ ಮಾಡ್ತೀರಾ, ಏನ್ ಸಿಗತ್ತೆ? ನಿಂಬೆನಿತ್ತ, ಪುದೀನ ಎಲೆ ಐತಾ, ತುಳಸಿ ಎಲೆ ಐತಾ, ಸುಮ್ಮನೆ ಟಾಂಗ್ ನೀರೊಳಗೆ ಹಾಕಿ ಎಂಜಾಯ್ ಮಾಡಿ. ಆದ್ರೆ ಹೈಡ್ರೇಟೆಡ್ ಆಗಿರಿ. ಎ, ಆಂಗರ್ ಮ್ಯಾನೇಜ್ಮೆಂಟ್. ಎಷ್ಟು ಮುಖ್ಯ ಇದು ಅಂದರೆ, ನಾವು ಕಂಪ್ಲೀಟ್ ಹೆಲ್ತಿ ಡಯಟ್ ಮಾಡ್ಬೋದು, ಎವ್ರಿ ಡೇ ವರ್ಕೌಟ್ ಮಾಡ್ಬೋದು, ಆದರೆ ಸ್ಟ್ರೆಸ್, ಆಂಗರ್, ಕೋಪ ಇದನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ನಮ್ಮ ದೇಹದಲ್ಲಿ ಆಗುವಂಥ ಹಾರ್ಮೋನಲ್ ಚೇಂಜಸ್ ಇಂದ ನೀವು ಅನ್ಕೊಂಡಿರೋ ಯಾವ ಆರೋಗ್ಯದ ಗುರಿನ ತಲುಪಕ್ಕಾಗಲ್ಲ. ಎನ್, ನ್ಯೂಟ್ರಿಷನ್. ಇದನ್ನ ಮಿಸ್ ಮಾಡಂಗಿಲ್ಲ. ಆ್ಯಂಡ್ ನ್ಯೂಟ್ರಿಷನ್ ಅಂದಿದ ಕೂಡ್ಲೇನೆ ಟೈಮ್ ಫಿಕ್ಸ್ ಮಾಡ್ಕೋಬೇಡ್ರಿ. ಅಯ್ಯೋ ಮೇಡಮ್, ನೆಕ್ಸ್ಟ್ 1 ತಿಂಗಳಲ್ಲಿ ನಮ್ಮ ಒಂದು ಕಸಿನ್ದು ಮದುವೆ ಇದೆ, ಅಷ್ಟೊತ್ತಿಗೆ ಸೂಪರ್ ಫಿಗರ್ ಆಗ್ಬಿಡ್ತೀನಿ ಅಂತ 1 ತಿಂಗಳಲ್ಲಿ 10 kg ಹೆಂಗ್ ಮೇಡಮ್ ಲಾಸ್ ಮಾಡೋದು? ನಾವು ಯೂಟ್ಯೂಬ್ ನೋಡಿದಾಗ ನಮ್ಮ ತಮ್ನೇಲ್ಸಲ್ಲೇ ಗೊತ್ತಾಗತ್ತೆ. ಮೋಸ್ಟ್ ವಾಚ್ಡ್ ಅಂದರೆ ಅಂಥದ್ದಿರತ್ತೆ. ಅದು ಕೇವಲ ವಾಚಿಂಗ್ ಮಾತ್ರ ಇರಲಿ. ಯಾಕಂದರೆ ತಾವು ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದರೆ ನಾನು ಹೇಳೋದು 100ಕ್ಕೆ 100 ಸತ್ಯ ಅಂತ ತಮಗೆ ಗೊತ್ತು. ಯಾವ ವೆಯ್ಟ್ ಅಷ್ಟು ಬೇಗ ಹೋಗುತ್ತೋ ವಾಪಸ್ ಬಾಸ್ಕೆಟ್ ಬಾಲ್ ಥರ ಹಿಂಗೆ ಹೊಡೆದ್ರೆ ಹೆಂಗ್ ಮೇಲ್ ಬರುತ್ತೆ, 10 ಕಿಲೋ ಏನು ಹೋಗುತ್ತೆ ಅಂತಾರೋ ಅದರ ಜೊತೆಗೆ ವಾಪಸ್ ಬರುತ್ತೆ. ನ್ಯೂಟ್ರಿಷನ್ ಅನ್ನೋದು ಆದಷ್ಟು ನಿಮ್ಮ ಅಡಿಗೆ ಮನೆಯಿಂದ, ಯಾವುದು ಸಸ್ಟೈನಬಲ್, ಯಾವುದೇ ಚೇಂಜಸ್ ಮಾಡಕ್ಕೆ ಹೋದಾಗ ನಿಮ್ಮ ಅಡಿಗೆ ಮನೆಯಿಂದ ಮಾಡಿ. ವೆರಿ ಸಿಂಪಲ್, ನಮ್ಗೆಲ್ಲರಿಗೂ ಗೊತ್ತು, ಆದಷ್ಟು ಹಣ್ಣು ತರಕಾರಿ ತಿನ್ನಬೇಕು, ಎಲ್ಲ ಗೊತ್ತಿರೋ ವಿಚಾರನೇ. ಎಣ್ಣೆಲಿ ಕಡ್ದಿರೋದು ಇಟ್ಸ್ ನಾಟ್ ಹೆಲ್ತಿ. ಸ್ವೀಟ್ಸ್ ಮೇಡಮ್, ಎಸ್ ನಮ್ಮೆಲ್ಲರಿಗೂ ಎಲ್ಲ ಗೊತ್ತಿದೆಪ್ಪ, ಆದರೆ ಅದನ್ನು ಪಾಲಿಸೋಕ್ಕೆ ಸ್ವಲ್ಪ ಸೋಂಬೇರಿತನ, ಅದನ್ನ ಬಿಡಿ. ಎನ್ ಇಸ್ ಫಾರ್ ನ್ಯೂಟ್ರಿಷನ್. ಜಿ, ಗ್ರ್ಯಾಟಿಟ್ಯೂಡ್ ರೀ. ಇದು ಬಹಳ ಬಹಳ ಮುಖ್ಯ. ನೀವೇ ಯೋಚನೆ ಮಾಡಿ ನೋಡಿ, ನಾವು ಹುಟ್ಟಿದಾಗಿಂದ ಸಾಯೋವರೆಗೂ ನಮ್ಮ ಜೊತೆ ಬರೋದೇನು? ನಮ್ಮ ಈ ದೇಹ ಅಲ್ವಾ? ಅದನ್ನು ಪ್ರೀತಿಯಿಂದ, ನಿಮಗೇನೇ ದೇಹದ ಗುರಿ ಇರಲಿ, ನಾನು ವೆಯ್ಟ್ ಲಾಸ್ ಆಗಬೇಕು, ವೆಯ್ಟ್ ಗೇನ್ ಆಗಬೇಕು, ನನ್ನ ಸ್ಕಿನ್ ಗ್ಲೋ ಆಗಬೇಕು, ನನಗೆ ಎನರ್ಜಿ ಬರಬೇಕು, 2 ವಿಧಾನ ಇದೆ. ಈಗ ಮನೆಗೆ ಬಂದ್ಬಿಟ್ಟೆ, ಎಂಥದ್ದು ನೀನೇನು ಯಾವಾಗ ನೋಡಿದ್ರು ಹೇಳಿದ ಮತ್ತೆ ಕೇಳಲ್ಲ ಅಂದರೆ ಮಕ್ಳು ಏನಾದರೂ ಕೇಳ್ತಾರಾ? ಅದೇ ಪ್ರೀತಿಯಿಂದ, ಇಷ್ಟು ಸ್ಮಾರ್ಟ್ ಬೇಬಿ ನೀನು, ಏನು ಚೆನ್ನಾಗಿ ಹೆಲ್ಪ್ ಮಾಡ್ತೀಯ ನೋಡು ನನಗೆ, ಐ ಕೀಪ್ ವೇಟಿಂಗ್ ಟು ಲುಕ್ ಎಟ್ ಯು ಅಂದಾಗ ಆ ಮಗು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೂ ಮಾಡುತ್ತೆ. ಒಂದು ಸಣ್ಣ ಮಗು ಅದು ಮಾಡತ್ತೆ ಅಂದರೆ ನಾವು ನಮ್ಮ ದೇಹಕ್ಕೆ ಅದನ್ನ ಪ್ರೀತಿಯಿಂದ, ನೀವು ಯಾವಾಗ ಅಕ್ಸೆಪ್ಟ್ ಯೋರ್ ಸೆಲ್ಫ್,
ತಾವ್ ಹೇಗಿದ್ದೀರಾ? ನಾನು ಹುಟ್ಟಿರೋದೀಗೆ, ನನ್ನ ಹೈಟ್ ಇಷ್ಟು, ನನ್ನ ವೆಯ್ಟ್ ಇಷ್ಟು, ನನ್ನ ಕಲರ್ ಇಷ್ಟು, ಐ ಆಮ್ ಹ್ಯಾಪಿ ವಿತ್ ಇಟ್. ಇದರ ಜೊತೆಗೆ ನಾನೇನ್ ಬೆಟರ್ ಮಾಡಬೇಕು ಅಂತ ತಾವು ಮಾಡಿದಾಗ, ಪ್ರೀತಿಯಿಂದ ಆ ಬದಲಾವಣೆಗಳು ಮಾಡಿದಾಗ 100% ರಿಸಲ್ಟ್ಸ್ ತಮಗೆ ಸಿಕ್ಕೇ ಸಿಗತ್ತೆ. ಗ್ರ್ಯಾಟಿಟ್ಯೂಡ್ ಇಸ್ ವೆರಿ ಇಂಪಾರ್ಟೆಂಟ್. ಆರ್ ರೆಸ್ಟ್, ಸ್ಲೀಪ್ ಸಚ್ ಅನ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಇದನ್ನ ನಾವು ತುಂಬಾ ಕಡೆಗಣಿಸ್ತೀವಿ. ಯಾವ ಮನುಷ್ಯ ಒಳ್ಳೆ ಕ್ವಾಲಿಟಿ ಸ್ಲೀಪ್, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮಧ್ಯಾಹ್ನ ಎಲ್ಲ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ದಾರೆ, ಮನೇಲಿ ಯಾರು ಇಲ್ಲ ಅಂತ ಹೊಟ್ಟೆ ತುಂಬ ಊಟ ಮಾಡಿ 3 ಅವರ್ ಮಧ್ಯಾಹ್ನ ಮಲಗಿದಾಗ ನಮ್ಮ ಮೆಟಬಾಲಿಸಮ್ ಸ್ಲೋ ಆಗತ್ತೆ, ಅದರಿಂದ ವೆಯ್ಟ್ ಗೇನ್ ಆಗತ್ತೆ. ಸೊ ನಿದ್ದೆ ಯಾವ ಟೈಮಲ್ಲಿ ಮಾಡಬೇಕು ಅಂದರೆ, ತಾವು ಮಾಡುವಂಥ ನಿದ್ದೆಗಿಂತ ಮುಂಚೆ ಬ್ಲೂ ಲೈಟ್, ನಿಮ್ಮ ಫೋನ್ಸ್, ನಿಮ್ಮ ಟಿವಿಸ್ ಆಫ್ ಮಾಡಿ ಎಂಜಾಯ್ ಮಾಡಿ. ಅಟ್ಲೀಸ್ಟ್ 7 to 8 hours ಗುಡ್ ಕ್ವಾಲಿಟಿ ಸ್ಲೀಪ್ ಇಂಪಾರ್ಟೆಂಟ್. ಯಾವ ಮನುಷ್ಯ ಒಳ್ಳೆ ನಿದ್ದೆ ಮಾಡ್ತಾರೋ ಎಷ್ಟೊಂದು ಆರೋಗ್ಯಗಳ ಸಮಸ್ಯೆ ಅಷ್ಟು ದೂರ ತಳ್ಳಬಹುದು. ಆ್ಯಂಡ್ ದ ಲಾಸ್ಟ್ ಆಟಿಟ್ಯೂಡ್. ಬಿಲೀವ್ ಇನ್ ಯೋರ್ ಸೆಲ್ಫ್. ಕಮ್ ಆನ್. ಜೀವನದಲ್ಲಿ ನಾವು ಎಷ್ಟೋ ಕಷ್ಟ ಸುಖ ನೋಡಿ ಇವತ್ತೆಲ್ಲಿ ಬಂದು ನಿಂತಿದ್ದೀವಿ. ಕೇವಲ ಒಂದು ವೆಯ್ಟ್ ಲಾಸ್ ಅನ್ನೋದು ಅಥವಾ ಒಂದು ಆರೋಗ್ಯದ ಬದಲಾವಣೆ ಅನ್ನೋದು, ಜೀವನ ಶೈಲಿ ಬದಲಾವಣೆ ಮಾಡ್ಕೊಳ್ಳೋದು ನಾಟ್ ಡಿಫಿಕಲ್ಟ್. ಯಾವ ಮನುಷ್ಯ ಅವ್ರ ಮೇಲೆ ಆತ್ಮವಿಶ್ವಾಸ ಇಟ್ಕೋತಾರೋ ಇದು 100% ಸಾಧ್ಯ. ಈ ಬಾಂಗ್ರಾ ಪಾಯಿಂಟರ್ಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಿದಾಗ 100% ಆರೋಗ್ಯ ಅನ್ನೋದು ನಿಮ್ಮ ಕೈಯಲ್ಲಿರುತ್ತೆ. ಅದು ನಿಮ್ಮ ಆಯ್ಕೆ. ಇವತ್ತು ಇಂಥ ಒಂದು ಅದ್ಭುತವಾದ ಅವಕಾಶ ಮಾಡಿಕೊಟ್ಟಂತ ಜೋಶ್ ಟಾಕ್ಸ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ, ತಲೆ ಕೆಡಿಸ್ಕೋಬೇಡಿ. ತಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇತ್ತು ಅಂದರೆ ನಮ್ಮ ಕಾಪಿರೈಟೆಡ್ ಗ್ಲಾಮ್ ಡಯಟ್ ಪ್ರೋಸೆಸ್ ನಿಮ್ಮ ಸಹಾಯಕ್ಕಿದೆ. ವೆರಿ ಸಿಂಪಲ್. ಮೇಡಮ್, ನಿಮ್ಮನ್ನ ಹೆಂಗ್ ಮೇಡಮ್ ಸಂಪರ್ಕ ಮಾಡೋದು? ನನ್ನ ಹೆಸರು ಪರಿಮಳ ಅಲ್ವಾ? ಗೂಗಲ್ಗೆ ಹೋಗಿ ಪರಿಮಳನ ರಿವರ್ಸ್ ಅಲ್ಲಿ ಅಲಾಮಿ ರ್ಯಾಪ್ ಅಂತ ಹಾಕಿ ನನ್ನ ನಂಬರ್ ನಿಮ್ಮ ಹತ್ರ ಇರುತ್ತೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್. ಸ್ಟೇ ಹೆಲ್ತಿ, ಸ್ಟೇ ಹ್ಯಾಪಿ.